ಹಾಯ್ ಫ್ರೆಂಡ್ಸ್, ನಟ ದ್ವಾರಕೀಶ್ ಜೀವನದ ಕತೆ ನಿಮಗೆ ಗೊತ್ತಾ? ಇವರು ಬೆಳೆದು ಬಂದ ಹಾದಿ ಹೇಗಿದೆ? ಇವರು ಸಿನಿಮಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ? ಇವರು ರಾಜ್ಕುಮಾರ್ ಕುಟುಂಬದ ಜೊತೆ ಮುನಿಸಿಕೊಂಡಿದ್ದು ಯಾಕೆ? ಲೀಲಾವತಿ ರಾಜ್ಕುಮಾರ್ ವಿವಾದ ಹುಟ್ಟು ಹಾಕಿದ್ದು ಇವರೇನಾ? ವಿಷ್ಣು ಇವರ ಆಪ್ತ ಮಿತ್ರ ಆಗಿದ್ದು ಹೇಗೆ? ಇವರು 2 ಮದುವೆಯಾಗಿ 2 ಹೆಂಡತಿಯರ ಜೊತೆ ಬದುಕಿದ್ದು ಹೇಗೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ದ್ವಾರಕೀಶ್ ಜನನ ಮತ್ತು ಬಾಲ್ಯ. ಸ್ಯಾಂಡಲ್ವುಡ್ ಕುಳ್ಳ ದ್ವಾರಕೀಶ್ 1942ರ ಆಗಸ್ಟ್ 19ರಂದು ಜನಿಸಿದ್ರು. ಮೈಸೂರಿನ ಹುಣಸೂರು ಇವರ ಹುಟ್ಟೂರು. ತಂದೆ ಬಂಗಲೆ ಶ್ಯಾಮರಾವ್, ತಾಯಿ ಜಯಮ್ಮ. ಇವರದ್ದು ತಕ್ಕ ಮಟ್ಟಿಗೆ ಅನುಕೂಲಸ್ಥ ಕುಟುಂಬವೇ ಆಗಿತ್ತು. ಹೀಗಾಗಿ ಬಾಲ್ಯ ಆರಾಮದಾಯಕವಾಗಿತ್ತು. ಶಾರದಾ ವಿಲಾಸ್ ಮತ್ತು ಭಾನುಮಯ್ಯ ಸ್ಕೂಲ್ನಲ್ಲಿ ಆರಂಭಿಕ ಶಿಕ್ಷಣ ಪಡ್ಕೊಂಡ್ರು. ಸಿಪಿಸಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ರು. ಸಿನಿಮಾ ಸ್ಟೈಲ್ ಅಂದ್ರೆ ತುಂಬಾ ಇಷ್ಟ. ನಟನೆಯಲ್ಲಿ ದ್ವಾರಕೀಶ್ಗೆ ಚಿಕ್ಕಂದಿನಿಂದಲೂ ತುಂಬಾ ಇಂಟ್ರೆಸ್ಟ್ ಇತ್ತು. ಎಲ್ಲಾ ಸಿನಿಮಾಗಳನ್ನು ನೋಡ್ತಿದ್ದ ದ್ವಾರಕೀಶ್ ಅದಕ್ಕೆ ತಕ್ಕಂತೆ ಸ್ಟೈಲ್ ಮಾಡ್ಕೊಂಡು ಓಡಾಡ್ತಿದ್ರು. ಹೇರ್ ಸ್ಟೈಲ್, ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಚೆನ್ನಾಗಿತ್ತು. ಫುಲ್ ರೆಡಿಯಾಗಿ ಜಾವಾ ಸ್ಕೂಟರ್ನಲ್ಲಿ ಕಾಲೇಜ್ಗೆ ಹೋಗ್ತಿದ್ರು. ಅದು ಅಲ್ಲದೆ ಇವರ ಮಾವ ಹುಣಸೂರು ಕೃಷ್ಣಮೂರ್ತಿ ಆಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕರಾಗಿ ದೊಡ್ಡ ಹೆಸರು ಮಾಡಿದ್ರು. ಹೀಗಾಗಿ ದ್ವಾರಕೀಶ್ಗೂ ಸಿನಿಮಾದಲ್ಲಿ ನಟಿಸಬೇಕು, ಸಿನಿರಂಗಕ್ಕೆ ಎಂಟ್ರಿ ಕೊಡಬೇಕು ಅನ್ನೋ ಆಸೆ ಮೊದಲಿನಿಂದಲೂ ಇದ್ದೇ ಇತ್ತು. ಯಾರು ಎಷ್ಟೇ ಬೇಜಾರಾಗಿದ್ರೂ ಏನಾದ್ರೂ ಮಾಡಿ ನಗಿಸೋದು ಇವರಿಗೆ ಅಭ್ಯಾಸವಾಗಿತ್ತು. ಮೂಸಂಬಿ ಹಣ್ಣು ಮಾರಿದ್ದ ದ್ವಾರಕೀಶ್ ಓದುತ್ತಿದ್ದಾಗ ಬೇಸಿಗೆ ರಜೆ ಬಂದ ಕೂಡಲೇ ಭಾವನ ಮನೆಗೆ ಹೋಗ್ತಿದ್ರು. ಅವರ ತೋಟದಲ್ಲಿ ದೊಡ್ಡ ಮಟ್ಟದಲ್ಲಿ ಮೂಸಂಬಿ ಬೆಳೆಯುತ್ತಿತ್ತು. ಮೂಸಂಬಿ ಬೆಳೆ ಇದ್ರೂ ಅದರಲ್ಲಿ ಕಪ್ಪು ಚುಕ್ಕೆ ಬಿದ್ದಿದ್ರಿಂದ ಯಾರು ಕೊಳ್ತಿರ್ಲಿಲ್ಲ. ಹೀಗಾಗಿ ದ್ವಾರಕೀಶ್ ಊರಲ್ಲಿ ನಡೆದ ಜಾತ್ರೆಗೆ ಅದನ್ನ ತಗೊಂಡೋಗಿ ಮಾರ್ತಿದ್ರು. ಅದು ಕೂಡ ಸಂತೆಯಲ್ಲಿ ಹಾಡು ಹೇಳಿ ಡ್ಯಾನ್ಸ್ ಮಾಡ್ಕೊಂಡು ಮಾರಾಟ ಮಾಡಿದ್ರು. ಇದರಿಂದ ಭಾವಂಗೆ ಫುಲ್ ಖುಷಿ ಆಗೋಯ್ತು. ಬೇರೆ ಬೇರೆ ಜಾತ್ರೆಗೆ ಹಣ್ಣು ಮಾರೋಕೆ ಕಳುಹಿಸೋಕೆ ಶುರು ಮಾಡಿದ್ರು. ಇವರ ಮಾವ ಹುಣಸೂರು ಕೃಷ್ಣಮೂರ್ತಿ ಸಿನಿಮಾದಲ್ಲಿ ಒಂದು ಅವಕಾಶ ಇದೆ ಅಂತ ದ್ವಾರಕೀಶ್ಗೆ ಒಂದು ಪತ್ರ ಬರೆದಿದ್ರು. ಆದ್ರೆ ದ್ವಾರಕೀಶ್ ಭಾವ ಆ ಪತ್ರವನ್ನು ದ್ವಾರಕೀಶ್ಗೆ ಕೊಡ್ಲೇ ಇಲ್ಲ. ದ್ವಾರಕೀಶ್ ಹೋಗ್ಬಿಟ್ರೆ ಎಲ್ಲಿ ಮೂಸಂಬಿ ವ್ಯಾಪಾರ ನಿಂತು ಹೋಗುತ್ತೆ ಅನ್ನೋದು ಅವರ ಟೆನ್ಷನ್ಗೆ ಕಾರಣವಾಗಿತ್ತು. ಅಣ್ಣನ ಜೊತೆ ಸೇರ್ಕೊಂಡು ಬಿಸ್ನೆಸ್. ಡಿಪ್ಲೊಮಾ ಮಾಡಿದ ದ್ವಾರಕೀಶ್ ಅಣ್ಣನ ಜೊತೆ ಸೇರ್ಕೊಂಡು ಮೈಸೂರಿನಲ್ಲಿ ಭಾರತ್ ಆಟೋ ಸ್ಪೇರ್ಸ್ ಅನ್ನೋ ಹೆಸರಲ್ಲಿ ಒಂದು ಸ್ಪೇರ್ ಪಾರ್ಟ್ಸ್ ಅಂಗಡಿ ಓಪನ್ ಮಾಡಿದ್ರು. ಆದ್ರೆ ದ್ವಾರಕೀಶ್ ನಂತರದಲ್ಲಿ ಸಿನಿರಂಗಕ್ಕೆ ಹೋಗೋಕೆ ಪ್ಲಾನ್ ಮಾಡಿದ್ರು. ಆದ್ರೆ ಎಲ್ಲರೂ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ರು. ಆಗ ಅಣ್ಣ ಕೂಡ ಬಿಸ್ನೆಸ್ ಅಥವಾ ಸಿನಿಮಾ ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೊ ಅಂತ ಹೇಳ್ಬಿಟ್ರು. ಆಗ ದ್ವಾರಕೀಶ್ ಆಯ್ಕೆ ಮಾಡಿದ್ದು ಸಿನಿಮಾ ರಂಗವನ್ನು. ಹೀಗಾಗಿ ಬಿಸ್ನೆಸ್ ನಿಂದ ಹೊರಬಂದ್ರು. ಆಗ ಅಣ್ಣ ದ್ವಾರಕೀಶ್ ಹೆಸರಲ್ಲಿದ್ದ ಲಾಭದ ದುಡ್ಡು 2864 ರೂಪಾಯಿ ಕೊಟ್ಟು ಕಳುಹಿಸಿದ್ರು. ಮಾವನಿಂದ ಬಂತು ಸಿನಿಮಾ ಅವಕಾಶ. ದ್ವಾರಕೀಶ್ ಮಾವ ಹುಣಸೂರು ಕೃಷ್ಣಮೂರ್ತಿ ನಿರ್ದೇಶಕರಾಗಿದ್ರಿಂದ 1964ರಲ್ಲಿ ವೀರ ಸಂಕಲ್ಪ ಅನ್ನೋ ಸಿನಿಮಾದಲ್ಲಿ ಮೊದಲಿಗೆ ಅವಕಾಶ ಸಿಕ್ತು. ಕಾಮಿಡಿಯನ್ನಾಗಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ರು. ಸಿನಿರಂಗಕ್ಕೆ ಬಂದ 2 ವರ್ಷಗಳಲ್ಲಿ ಸಿನಿಮಾ ನಿರ್ಮಾಣ ಮಾಡೋಕೆ ಶುರು ಮಾಡಿದ್ರು. ಮಮತೆಯ ಬಂಧನ ಅನ್ನೋದು ಇವರ ನಿರ್ಮಾಣದ ಮೊದಲ ಸಿನಿಮಾ. ಅಷ್ಟಕ್ಕೆ ಸುಮ್ಮನಾಗದ ದ್ವಾರಕೀಶ್ 1985ರಲ್ಲಿ ನಿರ್ದೇಶನಕ್ಕೂ ಇಳಿದ್ರು. ವಿಷ್ಣುದಾದ ಅಭಿನಯದ ನೀ ಬರೆದ ಕಾದಂಬರಿ ಸಿನಿಮಾಕ್ಕೆ ನಿರ್ಮಾಣದ ಜೊತೆಗೆ ನಿರ್ದೇಶನವನ್ನು ಇವರೇ ಮಾಡಿದ್ರು. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹಲವು ಸಿನಿಮಾಗಳಿಗೆ ದುಡ್ಡು ಹಾಕಿದ್ರು. ಸಿಗಲಿಲ್ಲ ರಾಜ್ಕುಮಾರ್ ಕಾಲ್ ಶೀಟ್. ದ್ವಾರಕೀಶ್ ಕೈ ಹಿಡಿದ ವಿಷ್ಣುದಾದ. ಕಾಲ ಕಳೆದಂತೆ ಅಣ್ಣಾವ್ರ ಕಾಲ್ ಶೀಟ್ ದ್ವಾರಕೀಶ್ಗೆ ಸಿಗ್ಲಿಲ್ಲ. ದ್ವಾರಕೀಶ್ ತುಂಬಾ ಸಂಕಷ್ಟಕ್ಕೆ ಸಿಲುಕಿದ್ರು. ಆಗ ದ್ವಾರಕೀಶ್ ಜೊತೆಯಾಗಿದ್ದು ವಿಷ್ಣುವರ್ಧನ್. ಇಬ್ಬರು ಜೊತೆಯಾಗಿ ಹಲವಾರು ಸಿನಿಮಾಗಳನ್ನ ಮಾಡಿದ್ರು. ದ್ವಾರಕೀಶ್ ದೊಡ್ಡ ಮಟ್ಟದ ಯಶಸ್ಸು ಕಂಡ್ರು. ಇಬ್ಬರು ಕಳ್ಳ ಕುಳ್ಳ ಅಂತಲೇ ಗುರುತಿಸಿಕೊಂಡರು. ಆಗಾಗ್ಗೆ ಇಬ್ಬರ ನಡುವೆ ಮನಸ್ತಾಪ ಕೂಡ ಆಗ್ತಾ ಇರ್ತಿತ್ತು. ಆದ್ರೂ ಅದು ಹೆಚ್ಚು ಕಾಲ ಇರ್ತಿರ್ಲಿಲ್ಲ. ಇಬ್ಬರು ಬೇಗನೆ ಒಂದಾಗ್ತಿದ್ರು.
ಅದೇ ರೀತಿ 2004ರ ವೇಳೆಗೆ ದ್ವಾರಕೀಶ್ ಸಾಲು ಸಾಲು ಸಿನಿಮಾಗಳ ಸೋಲುಗಳಿಂದ ಸಂಕಷ್ಟಕ್ಕೆ ಸಿಲುಕಿದ್ರು. ನಂದೆಲ್ಲ ಮುಗಿತು ಅನ್ನೋ ಸ್ಥಿತಿಗೆ ಬಂದು ತಲುಪಿದ್ರು. ಆಗ ನನ್ನನ್ನು ಮತ್ತೆ ಮೇಲೆ ಎತ್ತೋಕೆ ವಿಷ್ಣುನೇ ಬರಬೇಕಾಯ್ತು ಅಂತ ದ್ವಾರಕೀಶ್ ಹೇಳ್ಕೊಂಡಿದ್ದಾರೆ. ಆಗ ಬಂದ ವಿಷ್ಣು ಅಭಿನಯದ ಆಪ್ತ ಮಿತ್ರ ಸಿನಿಮಾ ದ್ವಾರಕೀಶ್ ಮತ್ತೆ ಇಂಡಸ್ಟ್ರಿಯಲ್ಲಿ ಎದ್ದು ನಿಲ್ಲುವಂತೆ ಮಾಡಿತ್ತು. ಒಟ್ಟಾರೆಯಾಗಿ ದ್ವಾರಕೀಶ್ 92 ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಅದೇ ರೀತಿ 49 ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದು 19 ಸಿನಿಮಾಗಳಿಗೆ ಆಕ್ಷನ್ ಕಟ್ ಕೂಡ ಹೇಳಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲಿಗೆ ಹೊರದೇಶಕ್ಕೆ ಹೋಗಿ ಸಿನಿಮಾ ಶೂಟ್ ಮಾಡಿದ ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತೆ. ಒಂದು ಟೈಮಲ್ಲಿ ಸೋಲಿನ ಸುಳಿಯಲ್ಲಿದ್ದ ದ್ವಾರಕೀಶ್ಗೆ ಹೃದಯದಲ್ಲೂ ಸಮಸ್ಯೆ ಎದುರಾಗಿತ್ತು. ಆಗ ಆಪ್ತ ಮಿತ್ರರಾಗಿ ಬಂದು ತಮ್ಮದೇ ಖರ್ಚಲ್ಲಿ ಆಪರೇಷನ್ ಮಾಡಿಸಿದ್ರಂತೆ ಜಾಫರ್ ಶರೀಫ್. ರಾಜ್ ಲೀಲಾವತಿ ವಿವಾದ ಹುಟ್ಟು ಹಾಕಿದ್ರ. ರಾಜ್ಕುಮಾರ್ ಮತ್ತು ಲೀಲಾವತಿ ನಡುವಿನ ವಿವಾದದ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಈ ವಿವಾದ ಹಬ್ಬಲು ಕಾರಣವೇ ದ್ವಾರಕೀಶ್ ಅಂತ ನಿರ್ದೇಶಕ ಮತ್ತು ರಾಜ್ ಕುಟುಂಬದ ಆಪ್ತ ಪ್ರಕಾಶ್ ರಾಜ್ ಮೇಹು ಈ ಹಿಂದೆ ಹೇಳ್ಕೊಂಡಿದ್ರು. ಮೊದಲು ರಾಜ್ಕುಮಾರ್ ಸಿನಿಮಾ ನಿರ್ಮಾಣ ಮಾಡಿದ ದ್ವಾರಕೀಶ್ಗೆ ನಂತರದಲ್ಲಿ ಡಾಕ್ಟರ್ ರಾಜ್ ಕಾಲ್ ಶೀಟ್ ಸಿಗ್ಲಿಲ್ಲ. ಇದೇ ಟೈಮಲ್ಲಿ ಶಿವರಾಜ್ ಕುಮಾರ್ ಸಿನಿ ರಂಗಕ್ಕೆ ಎಂಟ್ರಿ ಕೊಟ್ರು. ಅವರ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆದ್ವು. ದ್ವಾರಕೀಶ್ ಶಿವಣ್ಣ ಬಳಿಯೂ ಕಾಲ್ ಶೀಟ್ ಕೇಳಿದ್ರು, ಆದ್ರೆ ಅದು ಕೂಡ ಸಿಗ್ಲಿಲ್ಲ. ಆಗ ದ್ವಾರಕೀಶ್ ನೇರವಾಗಿ ಲೀಲಾವತಿ ಬಳಿ ಹೋಗಿ ಅವರ ಮಗ ವಿನೋದ್ ರನ್ನ ಹೀರೋ ಮಾಡ್ತೀನಿ ಅಂದ್ರು. ಡ್ಯಾನ್ಸ್ ರಾಜ ಡ್ಯಾನ್ಸ್ ಅನ್ನೋ ಸಿನಿಮಾ ಕೂಡ ಮಾಡಿದ್ರು. ಆದ್ರೆ ಸಿನಿಮಾದಲ್ಲಿ ವಿನೋದ್ ಬದಲು ವಿನೋದ್ ರಾಜ್ ಅಂತ ಹೆಸರು ಕೊಟ್ರು. ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದ ದ್ವಾರಕೀಶ್, ವಿನೋದ್ ಹುಟ್ಟಿನಲ್ಲಿ ಒಂದು ಗುಟ್ಟಿದೆ. ಸಿನಿಮಾ ರಿಲೀಸ್ ಆದ್ಮೇಲೆ ಆ ಗುಟ್ಟು ರಟ್ಟು ಮಾಡ್ತೀನಿ ಅಂತ ಜನರಲ್ಲಿ ಹುಳ ಬಿಟ್ರು. ಅದೇ ನಂತರದಲ್ಲಿ ವಿನೋದ್ ಡಾಕ್ಟರ್ ರಾಜ್ ಅವರ ಮಗ ಅನ್ನೋ ವದಂತಿ ಹಬ್ಬಲು ಕಾರಣವಾಯ್ತು ಅಂತ ಪ್ರಕಾಶ್ ರಾಜ್ ಮೇಹು ಹೇಳ್ಕೊಂಡಿದ್ದಾರೆ. 51ನೇ ವಯಸ್ಸಿನಲ್ಲಿ ದ್ವಾರಕೀಶ್ 2ನೇ ಮದುವೆ. ದ್ವಾರಕೀಶ್ 1962ರಲ್ಲಿ ಅಂಬುಜಾ ಅನ್ನೋರನ್ನ ನೋಡಿ ಇಷ್ಟಪಟ್ರು. ಆದ್ರೆ ಅಂಬುಜಾ ದ್ವಾರಕೀಶ್ ಅವರಿಗಿಂತ 7 ತಿಂಗಳು ದೊಡ್ಡವರಾಗಿದ್ರು. ನಂತರ ಇಬ್ಬರು ಮದುವೆ ಆದ್ರು. ದಂಪತಿಗೆ ಸಂತೋಷ್, ಯೋಗೇಶ್, ಗಿರೀಶ್, ಸುಕೇಶ್, ಅಭಿಲಾಷ್ ಅನ್ನೋ 5 ಮಕ್ಕಳಿದ್ದಾರೆ. ದ್ವಾರಕೀಶ್ಗೆ 51 ವರ್ಷ ವಯಸ್ಸಾಗಿದ್ದಾಗ ಶೈಲಜಾ ಅನ್ನೋ ಮಹಿಳೆ ಮೇಲೆ ಪ್ರೀತಿ ಆಯ್ತು. ಆಗ ದ್ವಾರಕೀಶ್ ನೇರವಾಗಿ ಪತ್ನಿ ಅಂಬುಜಾ ಬಳಿ ಹೋಗಿ ನಾನು ಒಂದು ಮಹಿಳೆಯನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ಬಿಟ್ರು. ಆಗ ಪ್ರತಿಕ್ರಿಯಿಸಿದ ಅಂಬುಜಾ, ನೀವು ಏನೇ ಇಷ್ಟಪಟ್ರು ಅದನ್ನ ನಾನು ಕೂಡ ಇಷ್ಟಪಡ್ತೀನಿ ಅಂದಿದ್ರು. ಇದಾದ್ಮೇಲೆ ದ್ವಾರಕೀಶ್ ಶೈಲಜಾ ಅವರನ್ನ 2ನೇ ಮದುವೆ ಆದ್ರು. ಇಡೀ ಕುಟುಂಬ ಶೈಲಜಾ ಅವರನ್ನ ಒಪ್ಪಿ ತಮ್ಮ ಕುಟುಂಬದಲ್ಲಿ ಒಬ್ಬರನ್ನಾಗಿ ಮಾಡ್ಕೊಂಡ್ರು. 3 ವರ್ಷಗಳ ಹಿಂದೆ ಅಂದ್ರೆ 2021ರಲ್ಲಿ ದ್ವಾರಕೀಶ್ ಮೊದಲ ಪತ್ನಿ ಅಂಬುಜಾ ವಿಧಿವಶರಾದ್ರು. ಫ್ರೆಂಡ್ಸ್, ಈಗ ಕನ್ನಡ ಚಿತ್ರರಂಗದ ನಟ, ನಿರ್ದೇಶಕ, ನಿರ್ಮಾಪಕ ಪ್ರಚಂಡ ಕುಳ್ಳ ದ್ವಾರಕೀಶ್ ಕೂಡ ಬಾರದೂರಿಗೆ ಪಯಣಿಸಿದ್ದಾರೆ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಇವರ ಸಿನಿಮಾಗಳಲ್ಲಿ ನಿಮಗೆ ತುಂಬಾ ಇಷ್ಟ ಯಾವುದು? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.